ಜೈ ವಾಸವಿ ಜೈ ಜೈ ವಾಸವಿ. ಹಾಯ್ ಹಲೋ ನಮಸ್ತೆ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸರ್ವಿಸ್ DIY ಡೂ ಇಟ್ ಯೋರ್ ಸೆಲ್ಫ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಕನ್ನಡತಿ ಸಾವಿತ್ರಿ ಸದಾವರ್ತಿ. ಇವತ್ತು ನಾನು ಮಕ್ಕಳಿಗೆ ತುಂಬಾ ಇಷ್ಟವಾಗುವಂಥದ್ದು, ನೋಡಿದ ತಕ್ಷಣ ವಾವ್ ಅನ್ನುವಂಥದ್ದು ಬೀಟ್ರೂಟ್ ರಸಮ್ ಹೇಳ್ಕೊಡ್ತಾ ಇದ್ದೀನಿ. ಇದೇನಪ್ಪ ಅನ್ಕೊಂತಿದ್ರೆ, ಎಸ್, ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಇನ್ ಟೇಸ್ಟ್. ನೋಡೋಣವಾ? ಬೀಟ್ರೂಟ್ ರಸಮ್ ಮಕ್ಕಳಿಗೆ ನಿಜಕ್ಕೂ ಹೇಳ್ತಾ ಇದ್ದೀನಿ, ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಾಡೋದು ಕೂಡ ತುಂಬಾ ಸುಲಭ. ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇದಕ್ಕೆ ಮೊದಲಿಗೆ ಬೀಟ್ರೂಟ್ ವಾಟರ್ ಬೇಕು. ಎಷ್ಟಾದರೂ ತೊಗೋಬೋದು, ನಾವು ಇದಕ್ಕೆ ಕ್ವಾಂಟಿಟಿ ಇಷ್ಟೇ ಅಂತ ಇಲ್ಲ. ಹಾಗೆ ನಾನಿಲ್ಲಿ ಒಂದು ಸ್ಮಾಲ್ ಬೌಲಷ್ಟು ಬಾಯ್ಲ್ ಮಾಡಿರೋ ತೂರ್ ದಾಲ್ ತೊಗೊಂಡಿದ್ದೀನಿ. ಹಾಗೆ ಒಂದು ಬಿಗ್ ಸೈಜು ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ನೀವು ಯಾವ ಸೈಜ್ ಆದರೂ ಕಟ್ ಮಾಡ್ಕೊಳ್ಳಿ. ಹಾಗೆ ಕಲ್ಲುಪ್ಪು ಬೇಕು, ಅರಿಶಿನ, ಹಾಗೆ ಹುಣಸೆ ರಸ, ಇದು ಹುಳಿಗೆ. ಇಲ್ಲಿ ನಾನು MTR ರಸಮ್ ಪೌಡರ್ ತೊಗೊಂಡಿದ್ದೀನಿ, ನೀವು ಹೋಮ್ ಮೇಡ್ ರಸಮ್ ಪೌಡರ್ ಆದರೂ ಕೂಡ ತಗೋಬಹುದು. ಹಾಗೆ ಕೊನೆಯದಾಗಿ ಸ್ವಲ್ಪ ಬೆಲ್ಲ. ಈಗ ನಾವು ಮಾಡೋ ಮೆಥಡ್ಗೂ ಮುಂಚೆ ಇದು ಬೆನಿಫಿಟ್ಸ್ನ ನೋಡ್ಕೊಂಡ್ಬಿಡೋಣ. ಇದು ಯಾವ ಥರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದರಲ್ಲಿ ತುಂಬಾ ಆರೋಗ್ಯಕರವಾದ ಅಂಶಗಳಿದೆ. ಮೊದಲನೇದಾಗಿ ಇದು ನಮ್ಮ ದೇಹದಲ್ಲಿರೋ ರಕ್ತನ ಜಾಸ್ತಿ ಮಾಡುತ್ತೆ, ಹಾಗೆ ಬ್ಲಡ್ ಪ್ರೆಷರ್ನ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕ್ಯಾನ್ಸರ್ ಕೂಡ ಕಮ್ಮಿ ಮಾಡುತ್ತೆ. ಹಾಗೆ ಇದು ರೆಸ್ಪಿರೇಟರಿ ಪ್ರಾಬ್ಲಮ್ನ ಕೂಡ ಕಮ್ಮಿ ಮಾಡ್ತಾ ಬರುತ್ತೆ. ನಮ್ಮ ಕಣ್ಣು ಕೂಡ ತುಂಬ ಒಳ್ಳೆಯದು. ಹಾಗೆ ಸ್ಟಮಿನಾ ಕೂಡ ಜಾಸ್ತಿ ಮಾಡುತ್ತೆ. ಮತ್ತು ಏನಾದರೂ ಬರ್ತ್ ಡಿಫೆಕ್ಟ್ಸ್ ಇದ್ದರೂ ಕೂಡ ಅದನ್ನು ಕೂಡ ಇದು ರಿಡ್ಯೂಸ್ ಮಾಡುತ್ತೆ. ತದನಂತರ ಏಜ್ ಆದವರು ಮರೆಯೋದು ತುಂಬ ಸಹಜ. ಸೊ ಆ ಥರ ಮರೀದೇ ಇರಬೇಕು, ಅವ್ರಿಗೆ ಜ್ಞಾಪಕ ಶಕ್ತಿ ಇರಬೇಕು ಅಂತಂದರೆ ಅದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಬ್ಲಡ್ನ ಮತ್ತು ಲಿವರ್ನ ಕೂಡ ಪ್ಯೂರಿಫೈ ಮಾಡುತ್ತೆ. ಲಿವರ್ಗೂ ತುಂಬಾ ಒಳ್ಳೆಯದು, ಅದನ್ನು ಲಿವರ್ನ ಕೇರ್ ಮಾಡುತ್ತೆ. ಹಾಗೆ ನಮ್ಮ ಹಾರ್ಟ್ಗೂ ಸಮೇತ ತುಂಬಾ ಇದು ಒಳ್ಳೆಯದು. ರಿಚ್ ಇನ್ ಐರನ್ ಕೂಡ ಹೌದು. ಹಾಗೆ ಇದು ವಿಟಮಿನ್ C ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಮೇಯ್ನಾಗಿ ಏನು ಹೇಳಬೇಕಪ್ಪ ಅಂದರೆ, ಪ್ರೆಗ್ನೆನ್ಸ್ ವುಮೆನ್ಸ್ಗೆ ಈ ಬೀಟ್ರೂಟು ತುಂಬಾ ಒಳ್ಳೆಯದು. ಇದೆಲ್ಲಾನು ಬೀಟ್ರೂಟ್ ಬೆನಿಫಿಟ್ಸ್ಗಳು. ಈಗ ಮತ್ತೆ ತಡ ರಸಮ್ ಹೇಗೆ ಮಾಡೋದಂತ ನೋಡೋಣವಾ ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬೌಲ್ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಕುಕ್ಕಿಂಗ್ ಆಯಿಲ್. ಹಾಗೆ ಈ ಆಯಿಲು ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ನಾವು ಒಗ್ಗರಣೆ ಹಾಕೋಣ. ಸಾಸಿವೆ ಮತ್ತು ಜೀರಿಗೆ ಎರಡೂ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದು ಒಗ್ಗರಣೆ ಆದ ನಂತರ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಾಗೆ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಒಂದು 5 ಮಿನಿಟ್ಸ್ ಇದನ್ನ ಫ್ರೈ ಮಾಡೋಣ. ಹಾಗೆ ಇದಕ್ಕೆ ಫಸ್ಟೇ ನಾವು ಬೀಟ್ರೂಟ್ ವಾಟರ್ನ ಆ್ಯಡ್ ಮಾಡಿಬಿಡೋಣ. ಬೀಟ್ರೂಟ್ ವಾಟರ್ ಇಲ್ಲಿ ಬಾಯ್ಲ್ ಮಾಡಿ ಆದರೂ ಬೀಟ್ರೂಟ್ನ ವಾಟರ್ ತೊಗೊಳ್ಳಿ, ಆರೆಲ್ಸ್ ಬೀಟ್ರೂಟ್ ವಾಶ್ ಮಾಡಿ ಆದರೂ ವಾಟರ್ ತೊಗೋಬೋದು. ಹಾಗೆ ಹುಣಸೆ ರಸ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಬೇಯಿಸಿ ಇಟ್ಕೊಂಡಿರೋಂಥ ತೂರ್ ದಾಲ್ ಆ್ಯಡ್ ಮಾಡ್ತಾಯಿದ್ದೀನಿ. ತದನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ MTR ರಸಮ್ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಯಾವ ರಸಮ್ ಪೌಡರ್ ಆದರೂ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ನಿಮ್ಮ ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಕೊನೆಯದಾಗಿ ಅರಿಶಿಣನ ಹಾಕಿ ಚೆನ್ನಾಗಿ ಮತ್ತೆ ಇದನ್ನು ಕಲಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನಾವು ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದಕ್ಕೂ ಮುಂಚೆ ಇದು ಥಿಕ್ನೆಸ್ ಜಾಸ್ತಿ ಅನ್ನಿಸ್ತಾ ಇದೆ. ಸೊ ನನಗೆ ಎಷ್ಟು ರಿಕ್ವೈರ್ಮೆಂಟ್ ಅನಿಸುತ್ತೋ ಅಷ್ಟು ನಾನಿಲ್ಲಿ ನೀರನ್ನ ಆ್ಯಡ್ ಮಾಡಿಬಿಟ್ಟು ನನ್ನ ರಿಕ್ವೈರ್ಮೆಂಟ್ಗೆ ತಕ್ಕಷ್ಟು ನಾನು ಇದನ್ನು ತಿಳಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ನೀರನ್ನ ನೀವಿಲ್ಲಿ ಆ್ಯಡ್ ಮಾಡ್ಬೋದು. ಇದು ಸ್ಪೆಸಿಫಿಕ್ಕಾಗಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ರಿಂದ 12 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡೋಣ. ಈಗ ನೋಡಿ, ಇದು ಚೆನ್ನಾಗಿ
ಕುದೀತಾ ಬಂದಿದೆ ಅಲ್ವಾ, ತಳ ಏನೂ ಹತ್ತೋದಿಲ್ಲ, ಕಲಸುತ್ತಾನೆ ಇರಬೇಕು ಅಂತ ಏನಿಲ್ಲ. ಇಷ್ಟು ನಮಗೆ ಇದು ಕುದಿ ಬಂದರೆ ಸಾಕಾಗುತ್ತೆ. ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಕರಿಬೇವು ಎಲೆಗಳು ಬೇಕು, ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು 1 ಟೇಬಲ್ ಸ್ಪೂನ್ ಆಯಿಲ್. ಜನರಲಿ ನಾವು ಒಗ್ಗರಣೆಗೆ ಸಾಸಿವೆ ಜೀರಿಗೆದೆಲ್ಲ ಬಳಸ್ತೀವಿ. ನಾವು ಆಲ್ರೆಡಿ ಫಸ್ಟೇ ಹಾಕಿರೋದ್ರಿಂದ ಇಲ್ಲಿ ಫೈನಲ್ ಆಗಿ ಬರೀ ನಾವು ಆಯಿಲು ಮತ್ತು ಕೊತ್ತಂಬರಿ ಕರಿಬೇವು ಇಷ್ಟು ಮಾತ್ರ ಹಾಕ್ಬಿಟ್ಟು ಈ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ರಸಮ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಪ್ಪ 2 ಟೈಮ್ಸ್ ಒಗ್ಗರಣೆ ಹಾಕಬೇಕು ಇದಕ್ಕೆ ಅಂದರೆ, ಇದರಲ್ಲಿ ಟೇಸ್ಟ್ ಇರೋದೇ ಒಗ್ಗರಣೆ ಹಾಕಿದ್ರೇ, ಫೈನಲ್ ಆಗಿ ನಾವು ಆ್ಯಡ್ ಮಾಡಿದ್ರೇ ಇದು ಟೇಸ್ಟಿಯಾಗಿರುತ್ತೆ. ಸೊ ಕಂಪಲ್ಸರಿ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ರೆ, ಈಗ ಇನ್ನೂ ಸ್ವಲ್ಪ ಆಯಿಲ್ ಹಾಕಿದರೆ ಅದು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ, ಆಯಿಲ್ ಕೂಡ ಜಾಸ್ತಿ ಆಗೋದಿಲ್ಲ. ಸೊ ನೋಡಿ, ಈಗ ಇದು ಒಗ್ಗರಣೆ ರೆಡಿಯಾಗಿದೆ. ಇದನ್ನು ನಾನು ಡೈರೆಕ್ಟ್ಗೆ ಸಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಫೈನಲಿ ನಮ್ಮ ಬೀಟ್ರೂಟ್ ರಸಮ್ ರೆಡಿಯಾಗಿದೆ. ಇದನ್ನು ನಿಜಕ್ಕೂ ಹೇಳ್ತಾ ಇದ್ದೀನಿ, ಮಕ್ಕಳು ತುಂಬಾ ಇಷ್ಟಪಟ್ಬಿಟ್ಟು ತಿಂತಾರೆ. ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬ ಇಷ್ಟ. ಹಾಟ್ ಬೀಟ್ರೂಟ್ ರಸಮ್ ಈಸ್ ರೆಡಿ ಟು ಟೇಸ್ಟ್ ಆ್ಯಂಡ್ ಸರ್ವ್. ಈ ರಸಮ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.